ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ಸೋತೆ? ನೀವೇನಾದರೂ ಆ ಹ್ಯಾಕಥಾನ್ ಪ್ರಯೋಗನ ನನ್ನ EVM ಅಲ್ಲಿ ಮಾಡಿದ್ದೀರೇನೋ ಅಂತ ನಂಗೆ ಅನುಮಾನ ಶುರುವಾಗ್ತದೆ. ಇಲ್ಲ, ನೀವೇ ಕೇಳ್ತೀರಿ, ನೀವು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ನಗರಸಭೆ ಎಲೆಕ್ಷನ್ ಅಲ್ಲಿ 2ನೇ ಸರಿ ನಮ್ಮ ದೇಶದಲ್ಲಿ ಏನಾದ್ರು ಅನ್ಯಾಯ ಆಯಿತು ಅಂತ ಅನಿಸಿದರೆ, ತಪ್ಪಾಗ್ತಿದೆ ಅಂತಂದರೆ ಒಂದು ವ್ಯವಸ್ಥೆ ಇದೆ. ಚುನಾವಣಾ ಆಯೋಗ ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ಬರಲ್ಲ. ನೀವು ಚುನಾವಣಾ ಆಯೋಗನ ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ಒಂದು ವ್ಯವಸ್ಥೆ ಇದೆ. ಅದು ಇಲ್ಲಿ ಕಟಕಟೆಗೆ ನಿಲ್ಲಿಸಿದರೆ ಇಲ್ಲಿ ಚುನಾವಣಾ ಆಯೋಗದ ಕಡೆಯಿಂದ ಯಾರೂ ಬಂದು ಅದು ಕೌಂಟ್ರ್ ಮಾಡೋಕ್ಕಾಗಲ್ಲ. ನೀವು ಹೇಳಿದ್ದು ಸರಿನೋ ತಪ್ಪೋ ಸುಳ್ಳೋ ನಿಜನೋ ಅದು ಯಾವುದ್ರ ಬಗ್ಗೆನೂ ಅವ್ರು ಸಮರ್ಥನೆ ಮಾಡ್ಕೊಳಕ್ಕೆ ಇಲ್ಲಿ ಆಗಲ್ಲ. ಆದರೆ ಚುನಾವಣಾ ಆಯೋಗನ ಕಟಕಟೆಗೆ ನಿಲ್ಸೋಕ್ಕೆ ಅವಕಾಶ ಇಲ್ವಾ? ಇದೆ. ಅದು ನ್ಯಾಯಾಲಯ. ನ್ಯಾಯಾಲಯದಲ್ಲಿ ಚುನಾವಣಾ ಆಯೋಗನ ಕಟಕಟೆಗೆ ನಿಲ್ಲಿಸ್ಬೋದು. ಈಗ ನೀವು ಹೇಳಿದ್ದೆಲ್ಲ ಸತ್ಯ ಇದೆ ಅಂತ ಭಾವಿಸಿದರೆ ನಿಮಗೆ ಹೋಗಬೇಕಾದ ದಾರಿ ನ್ಯಾಯಾಲಯ. ನ್ಯಾಯಾಲಯಕ್ಕೆ ಹೋದ್ರಿ, 19 ರಾಜಕೀಯ ಪಕ್ಷಗಳು ಹೋಗಿದ್ದು. ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತು? EVM ಅನ್ನು ಅದು ಹೆಚ್ಚು ಅಕ್ಯುರೇಟ್ ಅಂತ ಹೇಳಿದ್ರ ಜೊತೆಗೆ ಕೆಲವು ಸುಧಾರಣೆಗಳನ್ನು ಸೂಚಿಸ್ತು. ಅದರ ಪರಿಣಾಮನೇ 2013 ಜಡ್ಜ್ಮೆಂಟು VVPATS ವ್ಯವಸ್ಥೆ ಬಂದಿತ್ತು. 2013 ಜಡ್ಜ್ಮೆಂಟು. ಆಮೇಲೆ ಡಿಸ್ಪ್ಲೇ ಮಾಡಿ ಆ ವೋಟನ್ನು ಖಾತ್ರಿ ಮಾಡ್ಕೊಳ್ಬೇಕು ಅನ್ನೋಂಥ ವ್ಯವಸ್ಥೆ ಬಂದಿದ್ದು ಅದೇ ಕಾರಣಕ್ಕೆ. ಆಮೇಲೆ ಎಲ್ಲ VVPATನ್ನು ಕೂಡ ಕೌಂಟಿಂಗ್ ಮಾಡಬೇಕು ಅಂತ ಬಂದಾಗ 2024ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ರ್ಯಾಂಡಮ್ ಆಗಿ ಕೌಂಟಿಂಗ್ ಮಾಡಿ ಅದು ಎಲ್ಲವನ್ನೂ ಕೌಂಟ್ ಮಾಡೋಕ್ಕೆ ಹೋದರೆ ಅದು ಭಾಳ ದಿನಗಟ್ಟಲೆ ತೊಗೊಳ್ಬೋದು. ರ್ಯಾಂಡಮ್ ಆಗಿ ಕೌಂಟ್ ಮಾಡಿ ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಿ, ರಾಜಕೀಯ ಪಕ್ಷಗಳು ಸೆಲೆಕ್ಟ್ ಮಾಡೋದು ಯಾವ ರ್ಯಾಂಡಮ್ ಆಗಿ ನೀವು ಸೂಚಿಸುವಂಥದ್ದು ಕೊಡ್ತು. ಇದೆಲ್ಲ ನ್ಯಾಯಾಲಯ ಹೇಳಿದ್ದು. ನೀವೆಲ್ಲ ಹೇಳಿದ್ದನ್ನು ನ್ಯಾಯಾಲಯದಲ್ಲಿ ಹೇಳಿ ನ್ಯಾಯಾಲಯ ನಿಮ್ಮ ತೀರ್ಪು ಕೊಟ್ಟಿದ್ದರೆ ಒಪ್ಕೊಳ್ಬೋದಾಗಿತ್ತು. ಆದರೆ ನ್ಯಾಯಾಲಯ ನೀವು ಹೇಳಿದ್ದು ಯಾವುದನ್ನು ಹೇಳಿಲ್ಲ. ನಾನು ಈಗಲೂ ಹೇಳ್ತೀನಿ, ನಿಮ್ಗೆ ಇಷ್ಟೊಂದು ಬಲವಾದ ಸಾಕ್ಷಿಗಳಿದ್ದರೆ ಯು ಹ್ಯಾವ್ ಟು ಪ್ರೂವ್ ಇಟ್ ಥ್ರೂ ಜುಡಿಷಿಯರಿ. ಅದು ಬಿಟ್ಟು ಒಂದು ಸಂವಿಧಾನಿಕ ಸಂಸ್ಥೆ ಬಗ್ಗೆ ಅಪನಂಬಿಕೆ ಹುಟ್ಟುಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತೆ. ಈಗ ನೋಡಿ, ಹ್ಯಾಕಥಾನ್ ಬಗ್ಗೆ ಹೇಳಿದಿರಿ. ನನಗೀಗ ಅನುಮಾನ ಶುರುವಾಗಿದೆ, ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ಸೋತೆ? ನೀವೇನಾದರೂ ಆ ಹ್ಯಾಕಥಾನ್ ಪ್ರಯೋಗನ ನನ್ನ EVM ಅಲ್ಲಿ ಮಾಡಿದ್ದೀರೇನೋ ಅಂತ ನಂಗೆ ಅನುಮಾನ ಶುರುವಾಗ್ತಾಯಿದೆ. ಇಲ್ಲ, ನೀವೇ ಕೇಳ್ತೀರಿ, ನೀವು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ನಗರಸಭೆ ಎಲೆಕ್ಷನ್ ಅಲ್ಲಿ 2ನೇ ಸರಿ ಒಂದು ನಿಮಿಷ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನೀವು ಹೇಳಿದ್ದಕ್ಕೆ ಆಗ್ಬಹುದು ಅಂತ ನಾನು ಹೇಳಿದಂದ್ರೆ ಆಯ್ತು, ಹ್ಯಾಕ್ ಮಾಡಿದೀವಿ, ಹ್ಯಾಕ್ ಆಗುತ್ತೆ ಅಂತ ಒಪ್ಕೊಂಡಿದ್ದೀರಾ ಅಂತ ಅರ್ಥ ಆಯ್ತಲ್ಲ. ನಾವು ಅದೇ ಹೇಳ್ತಾ ಇರೋದು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೋಡಿ, ನಾನು ಜನರ ತೀರ್ಪನ್ನು ಗೌರವಿಸಿದ್ದೀನಿ. ನಾನು ಜಾಸ್ತಿ ವಿರೋಧ ಕಂಡಿದ್ರಲ್ಲ ಅಲ್ಲಿ ಪಾರ್ಟಿನಲ್ಲಿ, ಅವರೇ ಸೋಲ್ಸ್ಬಿಟ್ಟವ್ರೆ. ಈಗ ನಿಮ್ಮ ಸೋಲಿಗೆ ಅನುಮಾನಗಳು ಏನು ಮಾಡಿದಾರೆ ಅಂತ ಹೇಳ್ತಿದ್ದೀರಲ್ಲ, ಅಂತದೇ ಅನುಮಾನಗಳು ಯಾಕೆ ಮೂಲಕ ಸೋಲ್ಸಿದ್ದೀರಂತ. ಏನಪ್ಪ ನೀನು ಕೇಳಿದ್ರೆ ಏನಿಲ್ಲ ನಿನಗೆ ಜನರ ತೀರ್ಪನ್ನ